ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ನೀವು ಯೂಟ್ಯೂಬರ್ಸ್ ನೋಡ್ತಾ ಇದ್ದಾರೆ ಈ ವಿಡಿಯೋ, ಪ್ರತಿಯೊಬ್ಬರಿಗೂ ಇವತ್ತೊಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ, ಒಂದು ಹಿಂದಿ ಯೂಟ್ಯೂಬರ್ಸ್ ಚಾನಲ್ ಇದೆ. ಏನಪ್ಪ ಅಂದರೆ ಟೆಕ್ನಿಕಲ್ ಮನೇಶ್ ಗಿರಿ ಅಂತ ಒಂದು ಯೂಟ್ಯೂಬ್ ಚಾನಲ್. ಅವರೊಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬ್ ಮತ್ತು 4,000 ವಾಚ್ ಟೈಮ್ ಕಂಪ್ಲೀಟ್ ಇದೆ. ಆದರೆ ಬಟ್ ಅವರು ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪ್ಲೈ ಮಾಡಿದ್ದಾರೆ. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಅಪ್ಲೈ ಆಗಿಲ್ಲ. ಅವರೊಂದು ಮೌಂಟೇಶನ್ ಏನಿದೆ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಯಾವ ಒಂದು ಕಾರಣಕ್ಕೋಸ್ಕರ ಆಗಿದೆ. ಯಾಕಂದರೆ ಹೇಳ್ಬೇಕಾದ್ರೆ ಅವರೊಂದು ಯೂಟ್ಯೂಬ್ ಚಾನಲ್ ಡೈಲೀಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅವರು. ಬಟ್ ನೀವು ನೋಡ್ಕೊಳ್ಬೋದು ಯೂಟ್ಯೂಬ್ ಚಾನಲ್, ನೀವು ಅವರೊಂದು ಯೂಟ್ಯೂಬ್ ಚಾನಲ್ ನೋಡ್ಕೋಬೋದು. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ಬೋದು, ಟೆಕ್ನಿಕಲ್ ಮನೀಶ್ ಗಿರಿ ಅಂತ ಒಂದು ಯೂಟ್ಯೂಬ್ ಚಾನಲ್. ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಅವರು ಡೈಲೀಸ್ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಬಂದಿದ್ದಾರೆ. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬ್ ಆಗಿದೆ, ಒಂದು ವರ್ಷದಲ್ಲಾಗಿದೆ. 1,000 ಸಬ್ಸ್ಕ್ರೈಬ್ ಆಗಿದೆ, ಕಂಪ್ಲೀಟ್ ಇದೆ. ಮತ್ತು 4,000 ಅಂದರೆ 4,000 ವಾಚ್ ಟೈಮ್ ಕೂಡ ಕಂಪ್ಲೀಟ್ ಇದೆ. ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಮೌಂಟೇಶನ್ ಆಗಿಲ್ಲ, ಮೌಂಟೇಶನ್ ರಿಜೆಕ್ಟ್ ಆಗಿದೆ. ಅಪ್ಲೈ ಮಾಡಿದರೆ ಮೌಂಟೇಶನ್ ರಿಜೆಕ್ಟ್ ಇದೆ. ಯಾವ ಒಂದು ಕಾರಣಕ್ಕೋಸ್ಕರ ರಿಜೆಕ್ಟ್ ಆಗಿದೆ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಇಂಪಾರ್ಟೆಂಟ್. ನಿಮಗೂ ಕೂಡ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ, ನಿಮಗೂ ಕೂಡ ಗೊತ್ತಾಗಲಿ ಯಾವ ಒಂದು ಕಾರಣಕ್ಕೋಸ್ಕರ ಮೌಂಟೇಶನ್ ರಿಜೆಕ್ಟ್ ಇದೆ, ಯಾವ ಒಂದು ಕಾರಣ ಅದು ಯಾವ ಒಂದು ಮಿಸ್ಟೇಕ್ನಿಂದ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ರಿಜೆಕ್ಟ್ ಆಗಿದೆ ಅಂತ ನಾನು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಜಸ್ಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಎಲ್ಲರಿಗೆ ಹೇಳ್ತಾನೆ ಈ ವಿಡಿಯೋ ಸ್ಕಿಪ್ ಮಾಡ್ತೇನೆ ನೋಡಿ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತಾನೆ, ಇನ್ನೂ ನನ್ನ ಚಾನಲ್ ಯಾರು ಮಾಡ್ತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟಣ್ಣದ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇದ್ದೀರಪ್ಪ ನೀವು ಕೂಡ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವರೊಂದು ಆ ಟೆಕ್ನಿಕಲ್ ಮನೀಶ್ ಗಿರಿ ಅಂತ ಅವರೊಂದು ಯೂಟ್ಯೂಬ್ ಚಾನಲ್ ಇದ್ದಾರೆ. ಅವರೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಇದೆ, 4,000 ವಾಚ್ ಟೈಮ್ ಕಂಪ್ಲೀಟ್ ಇದೆ. ಆದರೂ ಕೂಡ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿಲ್ಲ. ಯಾಕೆ ರಿಜೆಕ್ಟ್, ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ರಿಜೆಕ್ಟ್ ಆಗಿದೆ ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿಲ್ಲ. ಯಾಕೆ, ಯಾವ ಒಂದು ಕಾರಣಕ್ಕೋಸ್ಕರ ರಿಜೆಕ್ಟ್ ಆಗಿದೆ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿಲ್ಲ, ಹೇಗೆ, ಅದು ಏನು ಮಿಸ್ಟೇಕ್ ಅಂತ ನಾನು ಇವತ್ತು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಜಸ್ಟ್ ಈ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನೋಡ್ಕೊಳ್ಳಿ, ಈ ಮಿಸ್ಟೇಕ್ ನೀವು ಕೂಡ ಮಾಡಿರ್ತಾರೆ, ತುಂಬ ಜನ ಮಾಡಿರ್ತಾರೆ, ತುಂಬ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಮಾಡ್ತಾರೆ. ಏನಪ್ಪ ಮಿಸ್ಟೇಕ್ ಅಂದರೆ ಹೇಳ್ಬೇಕಾರೆ, ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಹೇಳ್ಬೇಕಾರೆ, ಮೊದಲನೇದಾಗೆ ನಾವು ಅವರೊಂದು ಯೂಟ್ಯೂಬ್ ಚಾನಲ್ ಸ್ಕ್ರೀನ್ ರೆಕಾರ್ಡ್ ನೋಡ್ಬೋದು. ಅವರೊಂದು ವೀಡಿಯೋ ಹಾಕಿದ್ದಾರೆ, ಅವರೊಂದು ಯೂಟ್ಯೂಬ್ ಚಾನಲ್ ಡೈಲೀಸ್ ವೀಡಿಯೋ ಹಾಕಿದ್ದಾರೆ. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಇದೆ, 4,000 ವಾಚ್ ಟೈಮ್ ಕಂಪ್ಲೀಟ್ ಇದೆ, ಯಾವುದೂ ಗ್ಯಾಲರಿ ಸ್ಟ್ರೈಕ್ ಇಲ್ಲ, ಕ್ಲೀಮ್ ಇಲ್ಲ. ಆದರೂ ಕೂಡ ನಾವು ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ರಿಜೆಕ್ಟ್ ಆಗಿದೆ. ಯಾಕೆ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಿಲ್ಲ, ಯಾವುದೂ ಕಾರಣಕ್ಕೋಸ್ಕರ ಆಗಿಲ್ಲ ಹೇಳ್ಬೇಕಾದ್ರೆ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೇಳಿಸ್ಕೊಳ್ಳಿ, ಯಾವ ಒಂದು ಕಾರಣಕ್ಕೋಸ್ಕರ ರಿಜೆಕ್ಟ್ ಆಗಿದ್ರೆ ನೋಡಬೇಕು. ನಾನು ನಿಮಗೆ ಸ್ಕ್ರೀನ್ಶಾಟ್ ಆಗ್ತಾ ಇದ್ದೀನಿ ಪ್ರತಿಯೊಂದು ಕೂಡ. ಅವರೊಂದು ಯೂಟ್ಯೂಬ್ ಚಾನಲ್ ಯಾಕೆ ರಿಜೆಕ್ಟ್ ಆಗಿದೆ ಅಂದರೆ ಮೌಂಟೇಶನ್ ಆಗಿ ಆಣೆ ಮಾಡಿಲ್ಲ. ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ರಿಜೆಕ್ಟ್ ಆಗಿದೆ. ಯಾವ ಒಂದು ಕಾರಣಕ್ಕೋಸ್ಕರ ಆಗಿತ್ತು ಅಂದರೆ ಹೇಳ್ಬೇಕಾರೆ, ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂದರೆ ರೀಯೂಸ್ಡ್ ಕಂಟೆಂಟ್ ಇದೆ. ರೀಯೂಸ್ಡ್ ಕಂಟೆಂಟ್ ಅಂದರೆ ಏನಂದರೆ ಹೇಳ್ಬೇಕಾರೆ, ಇನ್ನೊಬ್ಬರ ವೀಡಿಯೋ ಅಂದರೆ ಅವರು ಏನು ಮಾಡಿದ್ದಾರೆ, ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಅವರೊಂದು ವೀಡಿಯೋ ಹಾಕಿಲ್ಲ, ಅವರೊಂದು ಯೂಟ್ಯೂಬ್ ಚಾನಲ್ ಅವರೊಂದು ಕಂಟೆಂಟ್ಸ್ ವೀಡಿಯೋ ಹಾಕಿಲ್ಲ. ಆದರೆ ಬಟ್ ಏನು ಮಾಡಿದಾರೋ ಇನ್ನೊಬ್ಬರ ಕಂಟೆಂಟ್ಸ್ ವೀಡಿಯೋ ಅಂದರೆ ಇನ್ನೊಬ್ಬರ ಕಂಟೆಂಟ್ಸ್ ಅಂದರೆ ಅವರು ಈಗ ನಮ್ಮೊಂದು ಯೂಟ್ಯೂಬ್ದಲ್ಲಿ ಹಿಂದಿ ಯೂಟ್ಯೂಬರ್ಸ್, ದೊಡ್ಡ ಯೂಟ್ಯೂಬರ್ಸ್ ಅವರೊಂದು ಯೂಟ್ಯೂಬ್ಸ್ ವೀಡಿಯೋ ಏನು ಮಾಡಿದ್ದಾರೆ ಹಾಕಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿಲ್ಲ, ರಿಜೆಕ್ಟ್ ಆಗಿದೆ. ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿಲ್ಲ, ರೀಯೂಸ್ಡ್ ಕಂಟೆಂಟ್ ಅಂತ ಅವರು ಹಾಕಿದ್ದಾರೆ. ನಾನು ನಿಮ್ಗೆ ಸ್ಕ್ರೀನ್ಶಾಟ್ ಆಗ್ತಾ ಇದ್ದೀನಿ, ಪ್ರತಿಯೊಂದು ನೋಡ್ಕೊಳ್ಳಿ. ಯಾಕಪ್ಪ ಅಂದರೆ ಹೇಳ್ಬೇಕಾರೆ, ಅವರೊಂದು ವೀಡಿಯೋ ಅವ್ರು ಏನು ಮಾಡಿದ್ದಾರೆ, ಅವರೊಂದು ಯೂಟ್ಯೂಬ್ ಚಾನಲ್ ಅವರೊಂದು ಸ್ವತಃ ವೀಡಿಯೋ ಹಾಕಿಲ್ಲ ಅವರು. ಬಟ್ ಏನು ಮಾಡಿದ್ದಾರೆ, ಇನ್ನೊಬ್ಬರು ವೀಡಿಯೋ ಅಂದರೆ ಇನ್ನೊಬ್ಬ ಯೂಟ್ಯೂಬರ್ಸ್ ವೀಡಿಯೋ ತೊಗೊಂಡು ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದಾರೆ. ಅದಕ್ಕೋಸ್ಕರ ಆ ಒಂದು ಕಾರಣಕ್ಕೋಸ್ಕರ ಅವರೊಂದು ಯೂಟ್ಯೂಬ್ ಚಾನಲ್ ರೀಯೂಸ್ಡ್ ಕಂಟೆಂಟ್ ಅಂತ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಮಾಡಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೇಳ್ತಾ ಇದ್ದೀನಿ. ಯಾಕಂದ್ರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಏನಪ್ಪ, ಯಾವ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ, ಅವರೊಂದು ವೀಡಿಯೋ ತೊಗೋದು ಮತ್ತು ಯಾವುದೋ ಒಂದು ಸಾಂಗ್ ವೀಡಿಯೋ ತೊಗೊಂಡು ಏನು ಮಾಡ್ತಾರೆ, ಅದು ವೈರಲ್ ಆಗುತ್ತೆ ಬಾ ಅಂತ. ಈಗ ದೊಡ್ಡ ಯೂಟ್ಯೂಬರ್ಸ್ ವೀಡಿಯೋ ತೊಗೊಂಡು ಏನು ಮಾಡ್ತಾರೆ, ಅವರೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಾರೆ. ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಅವರಿಗೆ ಡೇಟಾ ನ್ಯಾಸ್ಟ್, ನಿಮ್ಮೊಂದು ಡೇಟಾ ನ್ಯಾಸ್ಟು, ನಿಮ್ಮೊಂದು ಟೈಮ್ ವೇಸ್ಟು ಎಲ್ಲ ವೇಸ್ಟ್ ಆಗುತ್ತೆ. ಯಾಕಂದರೆ ಅದು ನಿಮ್ಮ ಮೌಂಟೇಶನ್ ಆನಾಗಲ್ಲ. ಯಾಕಂದರೆ ರೀಯೂಸ್ಡ್ ಕಂಟೆಂಟ್ ಅಂದರೆ ನಿಮ್ಮೊಂದು ಸ್ವತಃ ಇರಬೇಕು, ಅದು ನಿಮ್ಮೊಂದು ಕಂಟೆಂಟ್ ಕ್ರಿಯೇಟ್ ಆಗಿರ್ಬೋದು. ಅಂದರೆ ನಿಮ್ಮೊಂದು ಪೇಸಲ್ಲಿ ಇರಬೇಕು. ನೀವು ಯಾರದೇ ಕಂಟೆಂಟ್ ತೊಗೊಳ್ಳಿ, ಆದರೆ ಬಟ್ ನಿಮ್ಮ ಪೇಸ್ ಆಗಿರ್ಬೇಕು, ನೀವು ಮಾತಾಡಬೇಕು ಆ ಥರ ಅಂತ ಇದೆ, ಅದರದ್ದೇ ಆದಂಥ ರೂಲ್ಸ್ ಇದೆ. ಆದರೆ ಬಟ್ ತುಂಬ ಜನ ಏನು ಮಾಡ್ತಾರೆ, ಯೂಟ್ಯೂಬರ್ಸ್ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಹೇಳ್ಬೇಕು, ನಿಮಗೂ ಕೂಡ ಗೊತ್ತಾಗಲಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ. ಯಾಕಂದರೆ ತುಂಬ ಜನ ಮಾಡ್ತಾ ಇದ್ದಾರೆ, ಅವ್ರದ್ದು ಮೊಬೈಲ್ ಡೇಟಾನೇ ಇಷ್ಟ ಎಲ್ಲ ವೇಸ್ಟ್ ಆದರೂ ಕೂಡ ಅವರು ಏನು ಮಾಡ್ತಾರೆ, ಇನ್ನೊಬ್ಬರು ಯೂಟ್ಯೂಬ್ ಚಾನಲ್ ವೀಡಿಯೋ ತೊಗೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಏನು ಜಸ್ಟ್ ಹೇಳ್ಬೇಕು, ಇನ್ನೊಬ್ಬರು ವೀಡಿಯೋ ಹಾಕಿರೋ ಕಡೆ ನೀವು ಯಾವುದು ಕಾರಣ. ಯಾಕಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ನೋಡ್ಬೋದು, ಟೆಕ್ನಿಕಲ್ ಮನೀಶ್ ಗಿರೀಶ್ ಅಂತ ಅವರೊಂದು ಯೂಟ್ಯೂಬ್ ಚಾನಲ್ ಅವರು ಎಷ್ಟು ಕಷ್ಟಪಟ್ಟು ಅಂದರೆ ಎಷ್ಟೋ ಕಷ್ಟಪಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಬಟ್ ಅವರೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್, ಅವ್ರಿಗೊಂದು ಖುಷಿ ಇರುತ್ತೆ, ನಾನು ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿದ ತಕ್ಷಣ ನಾನು ಕೂಡ ಯೂಟ್ಯೂಬ್ ಅರ್ನಿಂಗ್ ಮಾಡಬೇಕು ಇಷ್ಟು ಅಂತ ತುಂಬ ಜನ ಖುಷಿ ಇರುತ್ತೆ. ಅದೇ ಖುಷಿಯಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಕೂಡ ಬಂದಿದ್ದಾರೆ, ಇನ್ನೊಬ್ಬರು ವೀಡಿಯೋ ಹಾಕಿ ನಾನು ಕೂಡ ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಬೇಕು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಯಾಕಂದರೆ ಹೇಳ್ಬೇಕಾದ್ರೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಹೇಳ್ತಾನೆ. ಅದರಲ್ಲಿ ತುಂಬ ಜನ ಮೌಂಟೇಶನ್ ಆನ್ ಆದವರು ಕೂಡ ಮಾಡ್ತಾಯಿದ್ದಾರೆ, ಇನ್ನೊಬ್ಬರು ವೀಡಿಯೋ ತೊಗೊಂಡು ಅವರೊಂದು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡೋದು ಮಾಡ್ತಾಯಿದ್ದಾರೆ. ಇಂಥ ಒಂದು ಮಿಸ್ಟೇಕ್ ಮಾಡೋದು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆದರೂ ಕೂಡ
ಆಪ್ ಮಾಡ್ತಾರೆ, ಗ್ಯಾರಂಟಿ 100% ಗ್ಯಾರಂಟಿ ಆಪ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಪ್ರತಿಯೊಬ್ಬ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನಂದು ಎಲ್ಲ ಒಂದು ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಇದ್ದಾರೆ, ಇದೆಲ್ಲ ನಿಮಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿದ್ದೀನಿ. ಏನೋ ಜಸ್ಟ್ ರಿವ್ಯೂಸರ್ ಕಂಟೆಂಟ್ ಅಂದರೆ ಇನ್ನೊಬ್ಬರು ಯಾವುದೇ ಒಂದು ವಿಡಿಯೋ ನೀವು ತೊಗೊಂಡು ನಿಮ್ಮೊಂದು ಯೂಟ್ಯೂಬಲ್ಲಿ ಹಾಕೋಂಗಿಲ್ಲ. ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಯಾವುದಕ್ಕೆ ಯಾಕಂದರೆ ಹೇಳ್ಬೇಕಾದ್ರೆ ತುಂಬ ಜನ ಮಾಡ್ತಾರೆ, ಅವರೊಂದು ವಿಡಿಯೋ ವೈರಲ್ ಆಗಿದೆ ತಕ್ಷಣ ತಂದು ಅದನ್ನು ಅವರೊಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕ್ತಾರೆ ವೈರಲ್ ಆಗಲಿ ಅಂತ. ತುಂಬ ಜನ ಅವರೊಂದು ಟೆಕ್ನಿಕಲ್ ಅವರು ನೋಡಿರ್ಬೋದು, ಅವರೊಂದು ವಿಡಿಯೋಗೆ ವ್ಯೂಸ್ ತುಂಬ ಬಂದಿದೆ. ಆದರೆ ಬಟ್ ಅವರೊಂದು ಸ್ವತಃ ಈ ವಿಡಿಯೋ ಅಲ್ಲ, ಅವರೊಂದು ಪೇಸ್ ಅಲ್ಲ, ಮನೋಜ್ ಡೇ ಅಂತ ಇದ್ದಾರೆ, ಅವರೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಶಾರ್ಟ್ಸ್ ತೊಗೊಂಡು ಅವ್ರು ಹಾಕಿದರೆ ಅದಕ್ಕೋಸ್ಕರ ಆ ಒಂದು ವಿಡಿಯೋ ವೈರಲ್ ಆಗಿದೆ. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್ ಕಂಪ್ಲೀಟ್ ಅವರು ಅಪ್ಲೋಡ್ ಮಾಡಿದ್ದಾರೆ. ಆದರೆ ಬಟ್ ರಿಜೆಕ್ಟ್ ಆಗಿದೆ. ಯಾವೊಂದು ಕಾರಣಕ್ಕಾಗಿದೆ? ರಿವ್ಯೂಸೆಡ್ ಕಂಟೆಂಟ್ ಅಂದರೆ ಇನ್ನೊಬ್ಬರ ಕಂಟೆಂಟ್ ಅಂದರೆ ಇನ್ನೊಬ್ಬರು ವಿಡಿಯೋ ತೊಗೊಂಡು ಅವರೊಂದು ಯೂಟ್ಯೂಬ್ ಚಾನಲ್ ಹಾಕಿದೆ ಕಾರಣಕ್ಕೋಸ್ಕರ ಅವರೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಪ್ ಆಗಿದೆ. ಆಣೆ ಮಾಡಿಲ್ಲ ಅವರು. ಇಷ್ಟೇ ಹೇಳೋದು ನಾನು ಇವತ್ತೊಂದರಲ್ಲೂ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ನಿಮಗೆ ನಾನು ಇಷ್ಟೇ ಹೇಳಿದ್ದೀನಿ. ಇಷ್ಟು ನಾನು ನಿಮಗೆ ಹೇಳಿದ ಮೂಲಕ ನಿಮಗೆ ಅರ್ಥ ಆಗಿದೆ ಅಂತಿದ್ದೀನಿ. ಏನಪ್ಪ ಅರ್ಥ ಆಗಿದೆ ಅಂದರೆ ಇನ್ನೊಬ್ಬರು ವಿಡಿಯೋ ಯಾವುದೇ ಕಾರಣಕ್ಕೂ ತೊಗೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಹಾಕೋಂಗಿಲ್ಲ. ಯಾಕಂದರೆ ನಿಮಗೆ ಟೈಮ್ ಎಷ್ಟು ನಿಮಗೆ ಮಾನಿಟೈಸೇಷನ್ ಆನ್ ಆಗಲ್ಲ. ಆವಾಗ ನೀವೇನು ಮಾಡ್ತಾರೆ, ಕಷ್ಟಪಟ್ಟರು ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾನೆ ಪ್ರತಿಯೊಬ್ಬರಿಗೂ ನೀವೇ ನಿಮ್ಮ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡಿ. ಓನ್ ಕಂಟೆಂಟ್ ಅಂದರೆ ಇನ್ನೊಬ್ಬರು ಕಂಟೆಂಟ್ ತೊಗೊಳ್ಳಿ, ಅದನ್ನೇ ಕಾಪಿ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಬರೋದು. ಅದೇ ನೀವು ಸ್ವತಃ ನಿಮ್ಮೊಂದು ಬಾಯಲ್ಲಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಿಮ್ಮೊಂದು ಕ್ಯಾಮ್ರಾ ಮೂಲಕ ನೀವು ನಿಮ್ಮೊಂದು ಮೊಬೈಲ್ ಮೂಲಕ ನೀವು ಮಾತಾಡಿದ್ರು ಕೂಡ ನಿಮಗೆ ಕಂಟೆಂಟ್ ರಿವ್ಯೂಸ್ಡ್ ಕಂಟೆಂಟ್ ಬರಲ್ಲ. ಅದು ನಿಮ್ಮ ಸ್ವತಃ ಕಂಟೆಂಟ್ ಆಗ್ತದೆ ಅಂತ ಇವತ್ತು ಮುಗಿಸ್ತಾನೆ. ಇವತ್ತು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕನ್ನಡ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಯಾರೆಲ್ಲ ನೋಡ್ತಾ ಇದ್ದಾರೆ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅದ್ರ ಜೊತೆ ಈ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅಂತ ಇವತ್ತು ಮುಗಿಸ್ತಾನೆ. ಕನ್ನಡ ಕ್ರಿಯೇಟರ್ ಸಬ್ಸ್ಕ್ರೈಬರ್ಸ್ ಜೇನು ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.